ಇದೊಂದು ಹೊಸ ಯೋಜನೆ ರೀ. ಅದು ನಮ್ಮೂರಾಗ ಇಟ್ಕೊಂಡ್ರ ಸಾಹೇಬ್ರು. ಹೌದೇನ್ರಿ? ಹೇಳಿದ್ನಿ. ಅವರು ಏನಂತಾರೆ ಕಾಕಾರ, ಇದು ಬಾರಿಸೋರಿಗೆ ಅದು ಸರ್ಕಾರದಿಂದ ಏನು ಸ್ವಲ್ಪ ನಮ್ಗೆ ಏನೂ ಇಲ್ಲ ಅಂತಾರೆ. ಆ್ಯಕ್ಚುಲಿ ನಾನೇನಂದಿನಿ ರೀ ವಿಡಿಯೋದೊಳಗೆ ರೀ, ಇದನ್ನ ಯಾರು ವಿಡಿಯೋ ನೋಡ್ತಿದ್ರಿ ಅಂದ್ರೆ ಸಾರ್ವಜನಿಕರು, ಪ್ರತಿನಿಧಿಗಳು, ಇಂಥ ಬಾರಿಸೋರಿಗೆ ಓದೋರಿಗೆ ಏನಾರ ಸ್ವಲ್ಪ ಸಹಾಯಧನ ಕೊಡ್ರಿ ಅಂತ ವಿನಂತಿ ಮಾಡ್ಕೊಂಡಿನಿ ರೀ. ನಿಮ್ಮದು ಅದೇ ಆಸೆ ಐತೇನ್ರಿ? ಅದು ಆಸೆ ಐತಿ. ಫಲ ಏನೂ ಇಲ್ಲ ನಿಮ್ಗೆ? ಹಾಂ, ಇದು ಸುಮ್ಮ ತಲೆ ತಾಳ ಅಂದಿರಿ. ಮತ್ತು ಇನ್ಕಮ್ ಏನು? ಇಲ್ಲ ಅಷ್ಟೇ. ಎಲ್ಲರಿಗೂ ಸಾಹೇಬ್ರು ಹೊಲ ಕೊಡತ್ತಾರ, ನಿಮ್ಗೊಂದು 2 ಎಕರೆ ಹೊಲ ಕೊಡ್ಲಿ ಹೇಳ್ರಿ. ಹೌದಿಲ್ರಿ? ತಲಾಂತರದ ವಿದ್ಯೆ ಇದು. ಅದೇ ನೋಡೋಣ, ಬಿಡೋಣಂತ ವಿಡಿಯೋ ಬಿಡೋಣ. ಸಾಹೇಬ್ರಿಗೆ ಮುಟ್ಟಬೇಕು, ಮುಖ್ಯಮಂತ್ರಿ ಸಾಹೇಬ್ರಿಗೆ ಬಿಡಬೇಕು. ಅದು ಹೋಗಿ ಯಾರಾದ್ರು ಪುಣ್ಯವಂತರು ಮುಟ್ಟಿದವರು ಮಾತಾಡ್ತಾರ. ಹಾಂ, ಮತ್ತು ಇದನ್ನ ಬಿಟ್ಟರೆ ನಿಮಗೆ ಬೇರೆ ಕೆಲಸ ಇಲ್ಲ. ಹಾಂ, ಹೋಗ್ತೀರಾ? ಹೋಗ್ರಲ್ಲ ಎಲ್ಲರೂ ಕೂಡಿ ಒಂದು. ಎಲ್ಲರೂ ಇಂಥ ಬಾರಿಸೋರು ತೊಗೊಂಡು ಒಂದು ಲೆಟ್ರ್ ಬರ್ಕೊಂಡು ಹೋಗ್ರಿ. ಹಾಂ, ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ರೀ. ಯಾರ್ಯಾರಿಗೂ ಮಾಡ್ತಾರಂತ್ರಿ ಅವರು, ನಿಮ್ಗೆ ಮಾಡೋದಿಲ್ಲ ಏನ್ರಿ? ಹೋಗ್ರಿ. ಹಾಂ ರೀ, ಎಲ್ಲಾನು ಬೇಕಲ್ಲ ಇವ್ರಿಗೆ ಅಷ್ಟೇ ಅಲ್ಲ, ಸೋಬಾನಿ ಪದ ಹಾಡೋರ್ಗೆ ಕೊಡ್ಬೇಕು. ಸೋಬಾನಿ ಪದ ಹಾಡೋರಿಗೆ ಹೇಳಿದಿನ, ಸೋಬಾನಿ ಪದ ಹಾಡೋರಿಗೆ, ಸಾಂಸ್ಕೃತಿಕ ಇದು ಮಾಡೋರಿಗೆ, ಸಾಲಿ ಕಲಿಯೋರಿಗೆ ಏನು ಕಡಿಮೆ ಮಾಡ್ಯಾರ? ನಿಮ್ಗೆ ಹಾಲು ಕುಡಿಸಿದ್ರಲ್ಲ ಡಿ ಸಿ ಸಾಹೇಬ್ರು, ಮತ್ತೆ ಏನು ಬೇಕು? ಅಲ್ಲ ಸಾಹೇಬ್ರು ಹಾಲು ಸಹಿತ ಕುಡಿಸಿದ್ರಲ್ಲ ಸ್ಟೇಜಿನ ಮೇಲೆ, ಇನ್ನೂ ಏನು ಬೇಕು ನಿಮ್ಗೆ? ಹ್ಞೂ ರೀ, ಕೊಟ್ಟಿಲ್ರಿ? ಹಾಂ, ತಡ್ರಿ ಈಗ ತಡಿ ಒಂದು ಇದನ್ನ ಮಾಡಿ ಹೇಳ್ರಿ. ನೀವು ಏನು ಹೇಳ್ತೀರಾ? ಕಾಳಿ ಕಲಾವಂತ. ಹಾಂ, ನೀವು ಇದನ್ನ ಬಾರಿಸೋರಿಗೆ ಏನಾರು ಕೊಡಂತೀರಾ ಸರ್ಕಾರದವ್ರಿಗೆ? ಹೇಳ್ರಿ, ನೋಡೋಣ, ಬಿಡ್ತೀನಿ ನಾನು ಗ್ರೂಪ್ನಾಗ. ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಟ್ಟ ಜಮೀನು ಕೊಡಬೇಕು. 2 ಎಕರೆ ಜಮೀನು ಕೊಡ್ತೀರಿ ಇದನ್ನ ಬಾರಿಸೋರಿಗೆ ತಲೆ ತಲಾಂತರದಿಂದ? ಕಾಳಿಯವ್ರಿಗೆ ಏನೂ ಇಲ್ಲ. ಎಲ್ಲರಿಗೂ ಐತಿ. ನೋಡ್ರಿ, ಇದು ಎಲ್ಲ ಕಲಾಕಾರರಿಗೆ ಏನಾರ ಒಂದು ಸಹಾಯಧನ ಕೊಡ್ಬೇಕಂತ ಆಶಿಸ್ತಾರ್ರಿ ಇವ್ರು ಹಿರಿಯರ್ರಿ. ಈ ವಿಡಿಯೋ ಯಾರಾದ್ರೂ ನೋಡ್ತಿದ್ರಂದ್ರೆ ಮುಟ್ಟಿಸ್ರಿಪ್ಪ ಅವ್ರಿಗೆ, ಮೇಲಿನ ಮಟ್ಟ ಮುಟ್ಟಿಸ್ರಿ ಅಂತ ಒಂದು ವಿನಂತಿ ರೀ ನಮಗೆ. ಹಾಂ ರೀ, ಶಿರೂರ್ನವ್ರಿ, ನಾವೊಂದು ಫಂಕ್ಷನ್ಗೆ ಬಂದಿದ್ವಿ, ಅವ್ರು ವಿನಂತಿ ಮಾಡ್ಕೊಳಕಂತಾರ್ರಿ. ಏನ್ರಿ, ನಾವೇನು ಪ್ರಶ್ನೆಯರೆಲ್ಲ ಏನಲ್ಲ, ಸುಮ್ಮ ಹಂಗೆ ಹೇಳತ್ತಾರ ಅವರು ಕಾಕಾರು. ನಾವು ಅದನ್ನ ವಿನಂತಿ ಮಾಡ್ಕೊಳಕತ್ತೀನಿ ಅವ್ರ ಪರವಾಗಿ ರೀ. ಹಾಂ, ಥ್ಯಾಂಕ್ ಯು. ಕಾಳೆ ಚಲವಾದಿರಿ. ಇದು ಏನ್ರಿ, ಇದು ಏನಂತಾರ್ರಿ ಇದಕ್ಕೆ ಒದ್ರದಕ್ಕೆ? ಕೊಂಬು. ಹಾಂ, ಫಂಕ್ಷನ್ದಾಗ ಓದಿರ್ತಾರೇನ್ರಿ ಇದು? ಕಾಳಿ ಕೊಂಬು. ಎಷ್ಟು ವರ್ಷದಿಂದ ಇದು ಮಾಡತ್ತೀರಪ್ಪ ಇದು ನೀವು? ಹೌದ್ರಿ? ಇದು ಉದುದ ನಿಮ್ಮ ಕೆಲಸ ರೀ? ಹಾಂ, ಹೌದ್ರಿ? ಆಸ್ತಿ ಇಲ್ರಿ? ಏನು ಕೊಟ್ಟಿಲ್ಲ? ಹೌದಾ? ಸರ್ಕಾರದವರು ಇದನ್ನ ಏನ್ರ ನೋಡ್ರಿ, ಇದು ವಿಡಿಯೋ ಯಾರು ನೋಡ್ತಿದ್ರೆ ಅಂದ್ರೆ ನಮ್ಮ ಕಾಕಾರಿಗೆ ಇಂಥ ಒಂದು ಸಾಂಪ್ರದಾಯಿಕ ವಾದ್ಯಗಳನ್ನು ಬಾರಿಸುವಂಥ ಹಿರಿಯರಿಗೆ ಸರ್ಕಾರದವ್ರು ಏನಾರ ಒಂದು ಸಹಾಯಧನ ಕೊಡಲಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಈ ವಿಡಿಯೋ ಯಾರು ನೋಡ್ತೀರಿ ನೋಡಿ, ಇಂಥವ್ರಿಗೆ ಡೊಳ್ಳು ಬಾರಿಸೋರಿಗೆ ಆಗಿರಲಿ, ಊದೋರಿಗೆ ಆಗಿರಲಿ, ಇವು ಸಾಂಸ್ಕೃತಿಕ ಕಲೆಗಳು, ಇವು ಉಳಿಬೇಕು, ಇವಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತ ನಂದೊಂದು ಕಳಕಳಿಯ ವಿನಂತಿ. ಸರ್ಕಾರದವ್ರಿಗೆ ಆಗಿರಲಿ, ಸಾರ್ವಜನಿಕ ಪ್ರತಿನಿಧಿಗಳಿಗಾಗಿರಲಿ, ಅವ್ರಿಗೆ ಏನರ ಒಂದು ಸಹಾಯಧನ ಕೊಡ್ರಿ ಅಂತ ವಿನಂತಿ ಮಾಡ್ತೀನಿ. ಕಲಾವಂತರಿಗೆ ಆತ್ರೆ ಬರೋಬ್ಬರಿ ಆತ್ರಿ. ಥ್ಯಾಂಕ್ ಯು. ಟೀಚರ, ಇವ್ರಿಗೆ ಅರ್ಜೆಂಟ್ ಪುಸ್ತಕ ಬೇಕಂತ ಅಲ್ಲ? ಹ್ಞೂ ಅಂದಿನಿ. ಖುಷಿ ಅವ್ರಿಗೀಗ ಎಲ್ಲ ಖುಷಿ ಆಗ್ಬಿಟ್ಟೈತಿ. ಈಗ ಯಾವಾಗ ತಮ್ಮ ಸಹಾಯ ಸರ್ಕಾರ ಸದಾಕಾಲ ಶಿಕ್ಷಣ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತದೆ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಶಿಕ್ಷಣ ಇಲಾಖೆಯ ನಮ್ಮ ಕಲಾ ಬಂಧುಗಳಿಗೆ, ಕಲಾ ಪ್ರೇಮಿಗಳಿಗೆ ವಿಶೇಷವಾಗಿ ಅನಂತ ಕೃತಜ್ಞತೆಗಳನ್ನ ಅರ್ಪಿಸುತ್ತದೆ. ಅಲ್ಲದೆ ಬಂಡಿ ವ್ಯವಸ್ಥೆನ, ಚಕ್ಕಡಿ ವ್ಯವಸ್ಥೆನ ಅತ್ಯಂತ ಸುಂದರವಾಗಿ ಇರಿಸಿರ್ತಕ್ಕಂಥ ಶ್ರೀಯುತ ಶೇಖಪ್ಪ ಪೆರ್ಲಿಂಗ್ನವರವರಿಗೆ ಹಾಗೂ ಶ್ರೀಯುತ ನಾಗರಾಜ್ ಬಾಲೂಟಿ ಅವರಿಗೆ ಅಭಿಮಾನದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಪಾಲಕರಿಗೆ, ಪೋಷಕರಿಗೆ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇವೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಸದಾಕಾಲ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MS ಪಡವಾಣಿ ಸಾಹೇಬರಿಗೆ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ HK ಗುಡೂರು ಸಾಹೇಬರಿಗೆ ಹಾಗೂ ನಮ್ಮ ಅಕ್ಷರದಾಸ
ಏ ಬರ್ರಿ ಅವ ಅಲ್ಲ ನಿಮ್ಮ ಸಲುವಾಗಿ ನಾವು ಊರಾಗ ನೋಡ್ತಿ ಇಲ್ಲೇ ಹೇಳ್ಕೊಂಡ್ಬಿಟ್ಟಿಲ್ಲ ನೀವು ನೋಡ್ರಿ ಹಾಂ ಏನು ಅನಿಸ್ತೀರಿ ಯಾಕ್ರಿ ಸರ ನಾವೆಲ್ಲರೂ ಆಫೀಸರ್ಗಳು ಹುಡುಗರು ಕರ್ಯಾಕ ಬಂದಿವಲ್ಲ ಹೆಂಗೆ ಅನಿಸ್ತೀರಿ ನಿಮ್ಗೆ ಆಫೀಸರ್ DC ಸಾಹೇಬ್ರು ಬಂದಿದ್ರಿ ಅವ್ರು ಸ್ವಲ್ಪ ಬಂಡಿ ಇದು ಆತದ ಉಪನಿರ್ದೇಶಕರು ಸಾಹೇಬರು ಎಲ್ಲರೂ ಬಂದಾರ್ರಿ ಹುಡುಗರ್ನ ಕರ್ಯಾಕ್ರಿ ನಾವು ನೀವು ಕಲಿಯೋಗಿ ಎಲ್ಲಿತ್ರಿ ನಾವು ಓಡೋಕಿದ್ದೀವಿ ಸಾಲಿಗೆ ಹೋದಿಲ್ಲ ಅಷ್ಟಕ್ಕೂ ನಮ್ಮ DC ಸಾಹೇಬ್ರು ಹೆಣ್ಮಕ್ಳಿದ್ರಿ ನೋಡಿದ್ರಿ ನೀವು ಅಲ್ಲಿದ್ರಲ್ಲ ಸ್ವಲ್ಪ ಬಂಡಿ ಮುರಿತದ ಕರ್ಯಾಕ ಬಂದಿದ್ದು ಹೆಂಗೆ ಅನಿಸ್ತು ನಿಮ್ಗೆ ಇದಕ್ಕಂದ್ರೆ ಇನ್ನೂ ಒಂದು ತಿಂಗಳು ಅವ್ರ ಜಾತ್ರೆ ನಿಬ್ಬನಕ್ಕೆ ಹುಡುಗರು ಹೌದಿಲ್ಲ ಅದ ರೀ ಈಗ ಊರಾಗ ಬಂದಾರ ಅಂದ್ಕೊಂಡು ಖುಷಿ ಆಗತ್ತೆ ಒಂದು ಸ್ವಲ್ಪ ಸುಧಾರಣೆ ಆಕೈತ್ರಿ ಹಾಂ ರೀ ಹುಡುಗರ್ನ ಕಳಿಸ್ರಿ ಹಾಂ ರೀ ಹಿಂಗೆ ಹೇಳ್ರಿ ಎಲ್ಲರೂ ಸಾಹೇಬ್ರು ಬಂದಾರ ಹೋಗ್ರಿ ಅಂತ ಕಳಿಸ್ರಿ ನೀವು ಹುಡುಗರ್ನೆಲ್ಲ ಓಣ್ಯಾಗ ಅಡ್ಡಾಡ್ತಿರ್ತಾರಲ್ರಿ ಕಳಿಸ್ರಿಪ್ಪ ಪುಣ್ಯ ಬರುತ್ತೆ ನೋಡ್ರಿ ಹ್ಞೂ ರೀ ಹ್ಞೂ ಇಲ್ಲೇ ಕಳಿಸ್ತೀರಾ ಕಳಿಸ್ರಿ ನೋಡ್ರಿ ಇದು ಆಂದೋಲನ ಮಾಡೋದ್ರಿಂದ ಮಂದಿಗೆ ಎಷ್ಟು ಪರಿಣಾಮ ಆಗ್ತೈತೆ ಅಂದ್ರೆ ಜನರಲ್ಲಿ ಒಂದು ಜಾಗೃತಿ ಮೂಡುತ್ತೆ ಗೌರ್ಮೆಂಟ್ ಸಾಲಿ ಯಾಕಪ್ಪ ಈಗ ಬಂದಾರಲ್ಲ ಊರಾಗ ಹೆಂಗೆ ಅನ್ಸತ್ತೈತಿ ಚಲೋ ಅನ್ಸತ್ತಲ್ಲ ಹುಡುಗರು ಕರ್ಯಾಕ ಬಂದಾರ ನೋಡಿ ಸಾಹೇಬ್ರು ಎಲ್ಲರೂ ಇದಾವ್ರೇನ್ರಿ ಸಾಲಿಗೆ ಕರ್ಯಾಕ ಬಂದೀವ್ರಿ ಎಲ್ಲರೂ ಆಫೀಸರ್ಗಳು ಹೆಂಗೆ ಅನ್ಸತೈತಿ ನಿಮ್ಗೆ ಚಲೋ ಅನ್ಸತ್ತೈತಲ್ಲ ಗೌರ್ಮೆಂಟ್ ಆಫೀಸರ್ಗಳು ಎಲ್ಲರೂ ಬಂದಾರ್ರಿ ಹಾಂ DC ಸಾಹೇಬ್ರು ಬಂದಿದ್ರು ನಮ್ಮ ಉಪನಿರ್ದೇಶಕರು ಬಂದಾರ್ರಿ ನಿಮ್ಗೇನು ಅನ್ಸತ್ತೆ ಚಲೋ ಅನ್ಸತ್ತೈತಲ್ಲ ಹಾಂ ಅದರರ್ಥೇನು ಎಲ್ಲಾನು ನಮ್ಮ ಸೌಲಭ್ಯ ಐತೆ ಅಂತ ಹೇಳಿರಿ ಹಾಂ ಕಳಿಸ್ರಿ ಹಂಗಾರೆ ನಿಮ್ಮ ಹುಡುಗರನ್ನ ಎಲ್ಲರೂ ಸಾಲಿ ಕಳಿಸ್ರಿ ಮತ್ತು ಊರಿಗೆ ಅದೆಲ್ಲ ಹೋಗಿರ್ತಾರಲ್ಲ ಅದಕ್ಕೆ ಕರ್ಯಾಕ ಬಂದೀವ್ರಿ ಎಲ್ಲರೂ ಕೂಡಿ ಹ್ಞೂ ರೀ ಕಳಿಸ್ರಿ ಹಾಂ ರೀ ಸರ ಪಾಲಕರು ಹೆಂಗ ಅನ್ನಿಸ್ತ್ರಿ ಇದು ಊರಾಗ ಬಂದಿ ಅಂದ್ಕೊಳ್ಳಿ ನಾ ಸರ್ಕಾರಿ ಸಾಲಿಗೆ ಹೆಂಗ್ ಕಳಿಸ್ಲಿಕ್ಕೆ ತನ್ನಾಕ್ತಿದ್ದೀನಿ ರೀ ಇಷ್ಟೆಲ್ಲ ಮಂದಿ ಕರ್ಯಾಗ ಬಂದಿರೋದು ನಾವು ಇವತ್ತು ಗೌರ್ಮೆಂಟ್ ಸಾಲಿಗೆ ಹಚ್ತೀನಂತ್ರಿ ಪಾಲಕರು ಪರಿಣಾಮ ಮಾತ್ರಿ ಸರ್ ಆಲ್ರೆಡಿ ರೀ ತಗೊಂಡು ಹೇಳಿನಿ ಆತ್ರಿ ಹೌದೇನ್ರಿ ಎಷ್ಟು ನೋಡ್ರಿ ಪಾಲಕರಿಗೆ ಪರಿಣಾಮ ಆಗ್ತೈತಿ ಸರ್ ಅವ್ರೇನೋ ಆದಿದ್ರಂತ್ರಿ ಸರ್ಕಾರಿ ಸಾಲಿಗೆ ಹೆಂಗ್ ಕಳಿಸಲೇವ ಅನ್ನೋಕತ್ತಂದ್ರಿ ಮನಸ್ಸಿನಾಗ್ರಿ ಇವರೆಲ್ಲರೂ ಬಂದಿದ್ದು ಖುಷಿ ಆಗ್ತದೆ ಈ ಸಂತ ಮಧ್ಯಾಹ್ನ ಹೋಗೇ ಬಿಡ್ತಾರಂತ ಹೆಸರು ಹಚ್ಚಾಕ್ರಿ ನಾನ್ DC ಸಾಹೇಬ್ರು ಬಂದಾರ್ರಿ ನಿಮ್ಮ ಹುಡುಗರು ಕರ್ಯಾಕಂದೇನ ಏನ್ ಮಾಡ್ತೀರಿ ಸರ್ ಮಕ್ಕಳಿಗೆ ಅದಕ್ಕಾರಿ ಸಾಹೇಬ್ ಆಫೀಸರ್ಗಳು ಏನ್ರ ಯೋಚನೆ ಮಾಡ್ತಾರಲ್ರಿ ಒಳ್ಳೆ ಉದ್ದೇಶ ಇರ್ತೈತ್ರಿ ಸರ್ ಹಾ ಇನ್ನ DC ಸಾಹೇಬ್ರು ಮೇಡಮ್ ಅವ್ರು ಬಂದಿದ್ರು ಭಾರಿ ದೇಶ ಅಲ್ಲ ಊರಾಗ ಬಂದಿದ್ರ ಅಂದ್ರಿ ಮುರೀತು ಅಲ್ಲ ಮಂದಿಗೆ ಏನ್ ಅನಿಸ್ತಿತ್ತು ಹೆಣ್ಮಕ್ಳ ಆಫೀಸರ್ ಅದಾರಲ್ಲ ಹೆಣ್ಮಕ್ಳಿಗೆ ಮೋಟಿವೇಶನ್ ಹಾಕಿ ಸರ್ ಮಾಡೀನಿ ಚಲೋನ ಐತಿ ವಿಡಿಯೋ ಮಾತಾಡಿದ್ದೆ ಚಲೋನ ಐತಿ ವಿಡಿಯೋ ರೀ ಅದು ವಿಡಿಯೋ ಚಲೋ ಮಾಡ್ಕೊಂಡ ಮಾತಾಡಕ್ ಹೋಗಿದ್ದೀನಿ ರೀ ನಾನು ಅವ್ರು ಇಷ್ಟ ಆಗಲಿ ಮಾಡ್ರಿ ಖುಷಿ ಆಗ್ಬಿಟ್ಟಾರ ಅವರು
ರೆಸಿಪಿ ರೆಡಿ ಕೊಡ್ತೀವಿ ರೀ ಅದನ್ನ ಚೆನ್ನಾಗಿ ಕೊಡ್ತೀವಿ
ಮಾಡಿದ್ರು. ಸ್ವಲ್ಪ ಇವು ಏನು ಹೇಳತ್ತಾರ ಬಗ್ಗಿವ ಎಲ್ಲರಿಗೊಂದು ಹತ್ತಿದ್ರಿ ಬಗ್ಗೆ ನೋಡ್ದತ್ತೈತಿ. ಯಾಕೋ ರಿಪೇರಿ ಮಾಡ್ತೀಯಾ? ಇನ್ನೊಂದು ಕುಂದ್ರಸಕ್ಕೆ ಬರ್ತೇನ್ರಿ ಸರ್? ಹಾಂ, ಕುಂದ್ರಿಸಿ ಬಿಡ್ರಿ ಆಫೀಸರ್ಗಳು ಬರಲಿ ಅಲ್ಲಿ ಮಠ. ಹಾಂ, ಸ್ವಲ್ಪ ಧಕ್ಕೆ ಆತ್ರಿ ಅದಕ್ಕೆ, ಸ್ವಲ್ಪ ಧಕ್ಕೆ ಆತ. ಅದೇ ಇಲ್ಲ, ಇಲ್ಲಿಂದ ಬರ್ಬೇಕಾಗಿತ್ತು ಮೆರವಣಿಗೆ ಅಲ್ಲ, ಇಲ್ಲಿಂದ ಹೋಗಿದ್ರೆ ಬರ್ಬೇಕಾಗಿತ್ತು. ಬರ್ರಿ ಪ್ರಾಬ್ಲಮ್ ಅದಲ್ರಿ. ಇದೀಗ ಈ ಚಕ್ಕಡಿಯಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರೂ ಜೋರಾಗಿ ಈ ಒಂದು ಹಾಗೂ ಶಾಲಾ ಪ್ರಾರಂಭೋತ್ಸವದ ಮೆರವಣಿಗೆ ಇದೀಗ ಬಂಡಿಯ ಮೂಲಕ ಪ್ರಾರಂಭವಾಗ್ತದೆ. ಹಸಿನ ಇದ್ದಾರೆ, ರಾಘು ಇದ್ದಾರೆ, ಹಾಗೂ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳಿದ್ದಾರೆ. ಸನ್ಮಾನ್ಯ ಗಿರಿಬೇಸರ ಬಂಡಿಯಲ್ಲಿದ್ದಾರೆ.
ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವೆಲ್ಲ ಅಭಿನಂದಿಸೋಣ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಶಿರೂರು ಪಟ್ಟಣಕ್ಕೆ ಆಗಮಿಸಿ ಬಾಗಲಕೋಟೆ ತಾಲೂಕಿನ ಈ ಶಾಲಾ ಶಾಲೆಯ ಕಾರ್ಯಕ್ರಮವನ್ನ ಈ ಮೆರವಣಿಗೆಯನ್ನ ಉದ್ಘಾಟನೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಜಾನಕಿ ಮೇಡಮ್ ಅವರಿಗೆ ಹಾಗೂ ಈಗ ವಂದನೆ ಅರ್ಪಣೆ ಶ್ರೀ ಎಚ್ ಕೆ ಗುಡೂರು ಸರ್. ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಹಿರಿಯೂರಿನ ಸಿದ್ದೇಶ್ವರನ ಆಶೀರ್ವಾದದೊಂದಿಗೆ ಈ ಊರಿನ ಸಾಂಸ್ಕೃತಿಕ ನಗರಿಯಲ್ಲಿ ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆ ಎನ್ನುವ ಹಾಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಚಾಲನೆಗಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಮತ್ತು ಅಕ್ಷರ ಬಂಡಿ ಯಾತ್ರೆಯನ್ನ ಚಾಲನೆಗೊಳಿಸತಕ್ಕಂಥ ಮಾಡಿದ ಸಿಇಒ ಸಾಹೇಬರಿಗೆ ಕೂಡ ವಂದನೆಗಳನ್ನು ಸಲ್ಲಿಸೋಣ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಉಪನಿರ್ದೇಶಕರು ನಲ್ಲೂರು ಸಾಹೇಬರನ್ನ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ SDMC ಅಧ್ಯಕ್ಷರಿಗೂ ಊರಿನ ಹಿರಿಯರಿಗೂ ಅಧಿಕಾರಿಗಳು ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಮಕ್ಕಳ ಕನಸುಗಳು ಸುಂದರವಾಗಿ ರೂಪುಗೊಳ್ಳಲಿ, ಆ ಮಕ್ಕಳು ನಾಡಿನ ಆಸ್ತಿಯಾಗಿ ಸಮಾಜದ ಆಸ್ತಿಯಾಗಿ ಕಂಗೊಳಿಸಲಿ ಎನ್ನುವುದೇ ಎಲ್ಲರ ಹಾರೈಕೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಗಣ ಸರ್ಕಾರ ಕೂಡ ಮಾಡಿದ ಪಠ್ಯಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಪಠ್ಯಪುಸ್ತಕ ಅಕ್ಷರ ಲೋಕವನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಈ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಪುಸ್ತಕಗಳನ್ನು ತೆಗೆದುಕೊಂಡು ಕೂತ್ಕೋಬೇಕು ವಿದ್ಯಾರ್ಥಿಗಳು. ಇನ್ನು ಈ ಪಠ್ಯಪುಸ್ತಕಗಳನ್ನು ಕೂಡ ಉಚಿತವಾಗಿ ಕರ್ನಾಟಕ ಗಣ ಸರ್ಕಾರ ವಿದ್ಯಾರ್ಥಿಗಳಿಗೆ ಕೂಡ ಮಾಡಿದೆ. ಆ ನಿಟ್ಟಿನಲ್ಲಿ ಆ ಪಠ್ಯಪುಸ್ತಕಗಳನ್ನು ಕೂಡ ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಅದನ್ನು ನಾವು ಮನದುಂಬಿ ಹೇಳಬೇಕಾಗತ್ತೆ. ಯಾಕೆಂದ್ರೆ 10 ಪತ್ರಗಳನ್ನ ಅವರು ಬರೆದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದ್ರು, ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿದ್ರು. ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶಶಿಧರ್ ಕುರೇರ್ ಸಾಹೇಬರು ಸದಾಕಾಲ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರು. ಅದಕ್ಕೆ ಈ ಸಾಧನೆ ಸಾಧ್ಯವಾಗಿದೆ ಸರ್. ಸದಾಕಾಲ ತಮ್ಮ ಮಾರ್ಗದರ್ಶನ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ದಾಖಲಾತಿ ಈ ವರ್ಷ 2000 ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತೇಳಿ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಜಾನಕಿ ಮೇಡಮ್ ಅವರಲ್ಲಿ ಈ ಸಂದರ್ಭದಲ್ಲಿ ನಾವು ನಿವೇದಿಸ್ತಾ ಇದ್ದೇವೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಒಂದು ಬಾಗಲಕೋಟೆ ತಾಲೂಕಿನ 2024-25ನೇ ಶೈಕ್ಷಣಿಕ ವರ್ಷದ ದಾಖಲಾತಿ ಆಂದೋಲನ ಹಾಗೂ ಶಾಲಾ ಪ್ರಾರಂಭೋತ್ಸವವನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕುಮಾರ್ ರಾಜು, ಕುಮಾರ್ ಹಸೀನಾ ಪುಟ್ಟ ಪ್ರತಿಭೆಗಳು ಈ ಒಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳ ಸಮಕ್ಷಮದಲ್ಲಿ ಜ್ಯೋತಿಯನ್ನ ಬೆಳಗ್ತಾ ಇರತಕ್ಕಂಥದ್ದು ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ. ಶಾಲೆಯ ದೇವಾಲಯ, ಮಕ್ಕಳೇ ದೇವರು, ಶಿಕ್ಷಕರೇ ಪೂಜಾರಿಗಳು ಎಂದು ಅನ್ವರ್ಥಕ ನಾಡು ನಮ್ಮದು. ಆ ನಿಟ್ಟಿನಲ್ಲಿ ಮಕ್ಕಳನ್ನ ದೇವಸ್ವರೂಪಿಗಳಾಗಿ ಕಾಣ್ತಾ ಇರತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆ ಇಂದು ಮಕ್ಕಳಿಂದಲೇ ಈ ದಾಖಲಾತಿ ಆಂದೋಲನ ಹಾಗೂ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇರತಕ್ಕಂಥದ್ದು. ಸನ್ಮಾನ್ಯ ಉಪನಿರ್ದೇಶಕರು, ಸನ್ಮಾನ್ಯ SDMC ಅಧ್ಯಕ್ಷರುಗಳು, ಎಲ್ಲ ಮಹನೀಯರು ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ನೀವೆಲ್ಲ ಅಭಿನಂದಿಸೋಣ. ಈ ಸಂದರ್ಭದಲ್ಲಿ ಕುಮಾರಿ ಹಸೀನಾ, ಕುಮಾರ್ ರಾಜು ಜ್ಯೋತಿಯನ್ನ ಬೆಳಗಿಸುವಂತ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷೀಭೂತರಾಗಿದ್ದೇವೆ. ಧನ್ಯವಾದಗಳು ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಹಾಗೂ ಪುಟಾಣಿಗಳಿಗೆ. ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಜಿಲ್ಲೆಯ
ಆಡಳಿತದ ಚುಕ್ಕಾಣಿಯನ್ನು ಹಿಡಿದುಕೊಂಡಿರ್ತಕ್ಕಂಥ 2 ಕಣ್ಣುಗಳಾಗಿರ್ತಕ್ಕಂಥ ಶ್ರೀಮತಿ ಜಾನಕಿ ಕೆ ಎಂ ಮೇಡಮ್ ಅವ್ರನ್ನ ಜಿಲ್ಲಾಧಿಕಾರಿ ಮೇಡಮ್ ಅವ್ರನ್ನ ಆತ್ಮೀಯವಾಗಿ ಈ ಒಂದು ಸಮಾರಂಭಕ್ಕೆ ಉದ್ಘಾಟಕರಾಗಿ ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀಯುತ ಶಶಿಧರ್ ಕುರೇರ್ ಸರ್ ಅವರನ್ನು ಕೂಡ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ 2 ಶಾಲೆಗಳ MPS ಮತ್ತು KGSನ SDMC ಅಧ್ಯಕ್ಷರುಗಳನ್ನು ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ SDMC ಪದಾಧಿಕಾರಿಗಳನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ 2 ಹಸೀನಾ ಮತ್ತು ರಾಘು ಮುದ್ದು ವಿದ್ಯಾರ್ಥಿನಿಯರು ಇವತ್ತಿನ ಈ ಒಂದು ಸಮಾರಂಭದ ಕಣ್ಮಣಿಗಳವರು ವೇದಿಕೆಯ ಮುಖಾಂತರ ಅವರನ್ನು ಇಲ್ಲಿಗೆ ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ಈ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಅವರಿಗೆ ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಕೊಡಮಾಡೋದ್ರ ಮೂಲಕ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ SDMC ಪದಾಧಿಕಾರಿಗಳನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಮಾಧ್ಯಮ ಮಿತ್ರರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಗ್ರಾಮದ ಎಲ್ಲ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಯರನ್ನು ಹಾಗೂ ಶಿಕ್ಷಕ ಬಂಧು ಬಳಗವನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ನನ್ನ ಕಚೇರಿ ಯಾವತ್ತು ಸಿಬ್ಬಂದಿಗಳನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಈ ಒಂದು ನನ್ನ ಸ್ವಾಗತ ಮತ್ತು ಹೂಗುಚ್ಛದ ಹಾಗೆ ಕೊಟ್ಟಿದ್ದಾರೆ. ಇಂದು ವಿಶೇಷವಾಗಿ ಶಾಲಾ ದಾಖಲಾತಿ ಆಂದೋಲನ ಹಾಗೂ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯರನ್ನ ತಮ್ಮ ನುಡಿಗಳ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಬಾಗಲಕೋಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MS ಬಡದಾನಿ ಸಾಹೇಬರು. 2024-25ನೇ ಶೈಕ್ಷಣಿಕ ವರ್ಷದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರ ಒಂದು ಪೊರೆವ ತಂದೆಯುತ ನೆನೆಸಿ ಅಂದನಾತರ ಚಂದದಿ ಪೊರೆವ ತಂದೆಯುತ ನೆನೆಸಿ ಮತ್ತು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನ, ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ, ಸನ್ಮಾನ್ಯ ಉಪನಿರ್ದೇಶಕರನ್ನ ಹಾಗೂ ಅಧಿಕಾರಿ ವರ್ಗದವರನ್ನ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರನ್ನ, ಶಿಕ್ಷಕ ಬಂಧು ಭಗಿನಿಯರನ್ನ ಮತ್ತು ವಿದ್ಯಾರ್ಥಿನಿಯರನ್ನ ಆದರದಿಂದ ಬರಮಾಡಿಕೊಳ್ಳುತ್ತಾ ಕುಮಾರಿ ಸೃಷ್ಟಿ ಅಂಗಡಿಯವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬಂದ ನೋಡು ತ್ಯಾಗಿ ಹಾನಗಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ, ಸಮಾಜಕ್ಕಾಗಿ ತನು ಮನದನವ ಸೂರ್ಯಗೈದನಲ್ಲ, ಸಮಾಜಕ್ಕಾಗಿ ತನು ಮನದನವ ಸೂರ್ಯಗೈದನಲ್ಲ. ಬಂದ ನೋಡು ತ್ಯಾಗಿ ಹಾನಗಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದಾಜು ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ, ಮಹಾಸಭೆ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಪ್ರಥಮದಲ್ಲಿ ಸುಕ್ಷೇತ್ರದ ಅಧಿಪತಿಯಾದ ಲಿಂಗಕ್ಕೆ ಸಿದ್ಧಲಿಂಗ ಶಿವಯೋಗಿಗಳನ್ನ ಜನಹೃದಯ ಮಂದಿರದಲ್ಲಿ ಅತ್ಯಂತ ವಿನೀತ ಭಾವದಿಂದ ಸ್ಮರಣೆಗೈದ ಆ ಪೂಜ್ಯರ
ಓಕೆ ಮೇಡಮ್ ಅಮ್ಮ ಈ ಕಡೆ ಅಮ್ಮ ಆಯ್ತಾ ಹಾಂ ಓಕೆ ಶಿಕ್ಷಣ ಪ್ರೇಮಿಗಳು ಸಮಿತಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಜಿಲ್ಲಾಧಿಕಾರಿಗಳ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಎಲ್ಲ ಶಾಲೆಗಳ ವಿದ್ಯಾಸಂಸ್ಥೆಯ ಮುಖ್ಯಸ್ಥರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಎಲ್ಲರೂ ಕಳಿಸಬೇಕು. ನಿಂದ್ರಿ ಸರಿ ಇವತ್ತು ಪ್ರಾರಂಭೋತ್ಸವ ನೋಡ್ರಿ, ಇಷ್ಟು ಸಡಗರ ಮಾಡತ್ತಾರ ನೋಡ್ರಿ ನಮ್ಮ ಸಾಹೇಬ್ರು ಎಲ್ಲರೂ. BO ಸಾಹೇಬ್ರು, DDPI ಸಾಹೇಬ್ರು, DC ಸಾಹೇಬ್ರು ಎಲ್ಲರೂ ನಮ್ಮ ಊರಿಗೆ ಬರತ್ತಾರ ನೋಡ್ರಿ ಇವತ್ತು. ಶಾಲಾ ಶಿಕ್ಷಣ ಇಲಾಖೆ, ಸಾಕ್ಷರತಾ ಇಲಾಖೆ, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ, ಸಮೂಹ ಸಂಪನ್ಮೂಲ ಕೇಂದ್ರ ಶಿರೂರಿಬರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಾಗಲಕೋಟೆ ತಾಲೂಕು ಮಟ್ಟದ ಶಾಲಾ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನ ಅಂತಕ್ಕಂಥದ್ದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಉದ್ಘಾಟನೆಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸುರೇಶ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ದಾಖಲಾತಿ ಆಂದೋಲನವನ್ನ ಹಾಗೂ ಶಾಲಾ ಪ್ರಾರಂಭೋತ್ಸವವನ್ನ ವಿಧಿಕ್ತವಾಗಿ ಮೆರವಣಿಗೆಗೆ ಚಾಲನೆ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶಿರೂರು ಪಟ್ಟಣದ 80 ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಲ್ಲಿ, ಶಿಕ್ಷಕ ಬಂಧು ಭಗಿನಿಯರಲ್ಲಿ ಹಾಗೂ ಸರ್ವಗಳು ಶಿಕ್ಷಣ ಪ್ರೇಮಿಗಳಲ್ಲಿ ವಿನಂತಿಸಿದರು. ಅವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸುಮಾರು 60 ಅಂಗಡಿಗಳಿಂದ ಒಂದು ಶಾರದೆ ಸ್ತೋತ್ರವನ್ನು ಸಾದರಪಡಿಸಬೇಕು ಅಂತ ಹೇಳಿ. ಇವು ಬೇಡಂತ ಅವ ಇರ್ಲಂತ
ಮಾಡಿ 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 ಏನೇನು ಮಾಡ್ತೀನಿ ಮಾಡಿ ಬಿಡಪ್ಪ ಮಾಡಿ ಡಿ ಸಿ ಸಾಹೇಬ್ರು ಬರತ್ತಾರ ಥ್ಯಾಂಕ್ಸ್ ರಪ್ಪ ನೀವರ ಬಂದ್ರಿ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ಸಂಬಂಧಪಟ್ಟರು ಬಂದಿಲ್ಲ ನೀವು ಇರಲಿ ಹಿರಿಯ ಹಣ್ಣುಗಳ ಆಶೀರ್ವಾದ ಇರಲಿ ನಮ್ಮ ಸಾಲಿ ಮೇಲೆ ಇವ್ರು ಅದಾರಲ್ಲಪ್ಪ ಇವ್ರು ಏನು ಹೋಗ್ಯಾರಲ್ಲ ಇವರು ನಂಬರ್ 1 ನೋಡಿ ಎಲ್ಲಿ ಹೋದ್ರು ಬಂಗಾರ ಉತ್ತಾರೆ ನೋಡಿ ಮಕ್ಕಳು ಏನಪ್ಪ ಯಾವ ಸಾಲಿಗೆ ಹೋಗ್ತಾರಲ್ಲ ಬಂಗಾರ ಉತ್ತಾರೆ ನೋಡು ಇಲ್ಲಿನೂ ಹಂಗೆ ಮಾಡಿದ್ರು ಅಲ್ಲಿ ಹೋದಲ್ಲಿನೂ ಹಂಗೆ ಈಗ ಈ ಸರಿ ಬರ್ತಾರೆ ನೋಡು ಡೇಂಜರ್ ನಂಬರ್ 1 ಡೇಂಜರ್ ನಂಬರ್ 1 ಡೇಂಜರ್ ನಂಬರ್ 1 3 ಸರಿ ಹೇಳಿದ್ ನೋಡು ಒಮ್ಮೆಲ್ಲ ಓಪ ಎಲ್ಲರೂ ಶಾನೆ ಇರ್ತಾರೆ ನಮ್ಮ ಮಕ್ಕಳು ಪ್ರಾರಂಭವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಶಿರೂರು ಪಟ್ಟಣದ 50 ಗುರು ಹಿರಿಯರನ್ನ, ಪಾಲಕರನ್ನ, ಶಿಕ್ಷಣ ಪ್ರೇಮಿಗಳನ್ನ, ವಿದ್ಯಾರ್ಥಿನಿಯರನ್ನ, ವಿವಿಧ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರುಗಳನ್ನ ಹಾಗೂ ಶಿಕ್ಷಕ ಬಂಧು ಭಗಿನಿಯರನ್ನ ಅತ್ಯಂತ ಆದರಣೀಯವಾಗಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಆವರಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕೆಲ ಕ್ಷಣಗಳಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಕೆ.ಎಂ. ಜಾನಕಿ ಮೇಡಮ್ ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಶಿಧರ್ ಪುರೋರ್ ಸರ್ ಅವರು, ಸನ್ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಬಿ.ಕೆ. ನಂದೂರ್ ಸರ್ ಅವರು ಹಾಗೂ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಶಿರೂರು ಪಟ್ಟಣದ 50 ಗುರು ಹಿರಿಯರನ್ನ, ತಾಯಂದಿರನ್ನ, ವಿದ್ಯಾಸಂಸ್ಥೆಗಳ ವಿವಿಧ ಮುಖ್ಯಸ್ಥರುಗಳನ್ನ, ವಿದ್ಯಾರ್ಥಿನಿಯರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿರುವುದರಿಂದ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗನನ್ನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಓವಾ ಆತ್ಮೀಯರೇ, ಇಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ, ಸಮೂಹ ಸಂಪನ್ಮೂಲ ಕೇಂದ್ರ ಶಿರೂರು ಇವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಶಿರೂರಿನಲ್ಲಿ 2024-25 ಶೈಕ್ಷಣಿಕ ವರ್ಷದ ದಾಖಲಾತಿ ಆಂದೋಲನ ಇವತ್ತು ನೋಡ್ರಿ ಪ್ರಾರಂಭೋತ್ಸವ ಐತಿ ನಮ್ಮ ಶಾಲ್ಯಾಗ. ಹಿಂಗಾಗಿ ನಾವು ಒಂದು ಮಕ್ಕಳನ್ನ ಕರೆತರಾಕ ಬಂದಾರಿಲ್ಲಿ. ನಮಸ್ತೆ ಅಪ್ಪ. ಹಾಂ ಆರಾಮದಿ ನೋಡ್ರಿ. ಊರಾಗ ಹೋಗು, ನಾವು ಹೋಗ್ಬಿಡ್ರಿ ಅಲ್ಲಿ ಊರಾಗ ಹೋಗೋಣ ಸ್ವಲ್ಪ ಇರಿ. ಹಾಂ ಪ್ರಭಾತ್ ಪೇರಿಗೆ ಹೋಗೋಣಂತ. ನಮ್ಮ ಹುಡುಗರು ಬಂದಿಲ್ಲ ನೀವ ಈಗ. ಹಾಂ ಚಂದ ಮಾಡ ನೋಡಿದ್ವಿ ಚಕಡಿ ಮೇಡಮ್. ಎಲ್ಲಿ ಹೋಗ್ಬೇಡ್ರಿ ಅಂದೆ, ಇನ್ನೊಂದಿಬ್ರು ಕರ್ಕೊಂಡ್ಬರ್ತೀರಿ ಬರ್ರಿ. ಹಾಂ ಈಗ ನೀವ ಒಂದೇ ಅಂತ ಹೇಳೋದು ಈಗ. ಹಾಂ ಚಂದ ಮಾಡ್ಯಾರ, ಭಾರಿ ಆಗೈತೆ, ಹೇಳಿದ್ರಿ ಮಸ್ತ್ ಆಗೈತೆ ರೀ. ಎಲ್ಲಿರ್ತೀರಿ? ಇಲ್ಲಿ ಬರಲಿ, ಸ್ಟೇಜ್ನಾಗ ಬರೀಲಿ. ಇವನ ಬಾಯಿಲೆ ಅದು ಒಂದು ಸ್ವಲ್ಪ ಬಿದಿರು ಮುರಿಬೇಕು. ಬಿದಿರು ತಂದಿನಿ ಮನ್ಯಾಗಿಂದ, ಅಲ್ಲಿ ತಂದಿನ ಹೊಟ್ಟಿ ನೋಡು ಆಫೀಸ್ನಾಗ. ಕಡ್ಡಿ ಮಾಡ್ಬೇಕದನ್ನ ಹೆಂಗೆ ಮಾಡ್ತೀರಿ ಮಾಡಿ, ಅಂದ್ರೆ ಅದು ಹಚ್ಚಾಕ್ಬೇಕಾಗಿತ್ತು. ಕೇಳ್ತೀನಿ ತಡಿ ಮೇಡಮರಿಗೆ. ಮೇಡಮರ ಬಿದಿರಿನ ಕಡ್ಡಿ ಬೇಕನ ಬೇಡ? ತಂದಿನಿ, ಹೋಗಿ ಅಲ್ಲದ ನೋಡು. ಮುರಿ ನೋಡಿ, ಇಟಿ ಕಡ್ಡಿ ಮಾಡ್ರಿ, ತೆಳ್ಳನ ಕಡ್ಡಿ ಮಾಡಿ. ಇಲ್ಲ ತಂದಿ ನೋಡು ಕಡ್ಡಿ, ಬಿದಿರಿನ ಕಡ್ಡಿ. ಇಲ್ಲ ಕಡ್ಡಿ ಮಾಡ್ಬೇಕೀಗ, ಈಗ ಮಾಡ್ಬೇಕು ಸದ್ದ. ಅಲ್ಲಿ ಹುಡುಗರು ಮಾಡ್ತಾವ ತಡ್ರಿ, ಅಂಟಿಸೋಣಂತ. ಕಡ್ಡಿ ಮಾಡಿದ್ರೆ ಅಂದ್ರೆ 1 ನಿಮಿಷನಾಗ ಅಂಟಿಸಿ ಅದಕ್ಕೆ ಮತ್ತೆ